ಸ್ನೇಹಿತರೆ, ನಮ್ಮ ಮುಂದಿನ ನಾರಿ ನಾರಾಯಣಿಯನ್ನ ಪರಿಚಯಿಸುವಂತಹ ಸಂದರ್ಭ. ಆಕೆ ಖಾಸಗಿ ಕಂಪನಿಯ ಉದ್ಯೋಗಿ. ಕೆಲಸದ ಒತ್ತಡದ ನಡುವೆಯೂ ಕೂಡ ಸಮಯವನ್ನ ಬಿಡುವು ಮಾಡಿಕೊಂಡು ಶಿಕ್ಷಣ ವಂಚಿತ ಮಕ್ಕಳಿಗೆ ವಿದ್ಯೆಯ ದಾನವನ್ನ ಮಾಡ್ತಾ ಇರುವಂತಹ ಶಿಕ್ಷಕಿ ಆತೆ. ಆಕೆ ನಿಜಕ್ಕೂ ಶಿಕ್ಷಕಿ ಅಲ್ಲ, ಬಟ್ ಆ ಮಕ್ಕಳ ಪಾಲಿನ ಶಿಕ್ಷಕಿ. ಅವರೇ ನಿಮ್ಮೆಲ್ಲರ ಪ್ರೀತಿಯ ಪೂರ್ಣಿಮಾ ನಾಗೇಶ್. ಅವರ ಜೀವನಗಾಥೆ ಹೀಗೆ. ಎಲ್ಲಕ್ಕಿಂತ ಶ್ರೇಷ್ಠ ದಾನ ವಿದ್ಯಾದಾನ ಎನ್ನುವ ಮಾತಿದೆ. ಅಂದ ಹಾಗೆ ಇವರ ಹೆಸರು ಪೂರ್ಣಿಮಾ ನಾಗೇಶ್ ಬಾರಿಮನಿ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮುಗಿದ ತಕ್ಷಣ ಕಟ್ಟಡ ಕಾರ್ಮಿಕ ಮಕ್ಕಳು, ಬೀದಿಯಲ್ಲಿ ಗೊಂಬೆ ಮಾರುವ ಮಕ್ಕಳು, ಶಿಕ್ಷಣ ವಂಚಿತ ಸ್ಲಂ ಮಕ್ಕಳು ಸೇರಿದಂತೆ ಕೂಲಿಗಾಗಿ ಬೆಂಗಳೂರಿನಲ್ಲಿ ಅಲೆದಾಡುತ್ತಿರುವ ಮಕ್ಕಳನ್ನ ಒಗ್ಗೂಡಿಸಿ ನಿತ್ಯವೂ ಅವರಿಗೆ ಪಾಠ ಹೇಳ್ಕೊಡ್ತಿದ್ದಾರೆ. 5 ವರ್ಷದಿಂದ ಈ ಕಾರ್ಯ ಮಾಡ್ತಾ ಇದ್ದು 2000ಕ್ಕೂ ಹೆಚ್ಚು ಮಕ್ಕಳಿಗೆ ಶಿಕ್ಷಣವನ್ನ ನೀಡುತ್ತಿದ್ದಾರೆ. ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನ ಕೂಡ ಬೆಂಗಳೂರಿನಲ್ಲಿ ಮಾಡುತ್ತಿದ್ದಾರೆ. ಶಿಕ್ಷಣ ಜಾಗೃತಿಯ ಮೂಲಕ ಅಪರೂಪದ ಸಾಧನೆಗೈದ ಪೂರ್ಣಿಮಾ ಬಾರಿಮನಿಯವರಿಗೆ ನಾರಿ ನಾರಾಯಣಿ ಪ್ರಶಸ್ತಿ ನೀಡಿ ಗೌರವಿಸಲು ಪಬ್ಲಿಕ್ ಟಿವಿ ಹೆಮ್ಮೆ ಪಡುತ್ತಿದೆ. ಪೂರ್ಣಿಮಾ ನಾಗೇಶ್ ಬಾರಿಮನಿ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅವರಿಗೆ ನಾರಿ ನಾರಾಯಣಿ ಪ್ರಶಸ್ತಿಯನ್ನ ನೀಡಿ ಗೌರವಿಸೋದಕ್ಕೆ ಪಬ್ಲಿಕ್ ಟಿವಿ ಹರ್ಷಿಸುತ್ತದೆ.